ಭಾರತದ ಹೆಮ್ಮೆಯ ಇಸ್ರೋ ಸಂಸ್ಥೆಯ ಚಂದ್ರಯಾನ-3 ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಇಳಿಯಲು ಕ್ಷಣಗಣನೆ ಆರಂಭವಾಗಿದ್ದು, ನಾಳೆ ಸಂಜೆ 5:15ರಿಂದ 6:15 ಗಂಟೆ ಒಳಗೆ ಲ್ಯಾಂಡಿಂಗ್ ಆಗುವ ನಿರೀಕ್ಷೆ ಇದೆ. ಇದೀಗ ಅದನ್ನು ಸುರಕ್ಷಿತವಾಗಿ ಇಳಿಸಲು ಪ್ರಯತ್ನಗಳು ನಡೆಯುತ್ತಿದ್ದು, ಈ ಪ್ರಯೋಗ ಯಶಸ್ವಿಯಾಗಲೆಂದು ದೇಶದ ಜನತೆಯ ಹಾರೈಕೆಯಾಗಿದೆ. ಚಂದ್ರಯಾನ-3 ಲ್ಯಾಂಡಿಂಗ್ ಕುರಿತಂತೆ ಉಡುಪಿಯ ಹಿರಿಯ ಭೌತಶಾಸ್ತ್ರಜ್ಞ ಪ್ರೊಫೆಸರ್ ಎ.ಪಿ. ಭಟ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಭಾರತ ಹಾರಿಸಿದ ಉಪಗ್ರಹ ಚಂದ್ರನ ಸುತ್ತ ತಿರುಗುತ್ತಿದೆ. ಈಗ ಚಂದ್ರನ ಸುತ್ತ ಪ್ರದಕ್ಷಿಣೆ ಹಾಕುತ್ತಿದೆ. ದೀರ್ಘ ವೃತ್ತಾಕಾರದಲ್ಲಿ ಸುತ್ತುತ್ತಾ ಚಂದ್ರನಿಗೆ ಹತ್ತಿರವಾಗುತ್ತಿದೆ. ಚಂದ್ರನ ಮೇಲೆ ನೌಕೆ ಇಳಿಯುವ ಸಂಭ್ರಮದ ಕ್ಷಣ ಸಮೀಪಿಸುತ್ತಿದೆ. ಭಾರತದ ವಿಜ್ಞಾನಿಗಳು ಕ್ಲಿಷ್ಟಕರವಾದ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ. ಭೂಮಿಯಿಂದ 3,84,000 ಕಿಲೋಮೀಟರ್ ದೂರದಲ್ಲಿ ಈ ಪ್ರಯೋಗ ನಡೆಯುತ್ತಿದೆ. ನಾಳೆ ಸಂಜೆ 5:15ರಿಂದ 6:15 ಈ ಪ್ರಯೋಗ ನಡೆದು ಬಿಡುತ್ತದೆ. ವಿಕ್ರಮ್ ಲ್ಯಾಂಡರ್ ಇಳಿಸುವುದು ಬಹಳ ಕ್ಲಿಷ್ಟಕರ ಪ್ರಕ್ರಿಯೆ. ನೌಕೆ ಪ್ರತಿ ಗಂಟೆಗೆ 6,000 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಿದ್ದು, ಅದರ ವೇಗವನ್ನು ಮೊದಲು 1,290 ಕಿಲೋಮೀಟರ್ಗೆ ಇಳಿಸಲಾಗುತ್ತಿದೆ. ಬಳಿಕ 220 ಕಿಲೋಮೀಟರ್ಗೆ ಮತ್ತು ಕೊನೆಗೆ ವೇಗವನ್ನು 0ಗೆ ತಂದು ಚಂದ್ರನ ಮೇಲೆ ಇಳಿಸಲಾಗುತ್ತಿದೆ. ಈ ಪ್ರಕ್ರಿಯೆ ವಿಜ್ಞಾನಿಗಳಿಗೆ ದೊಡ್ಡ ಸವಾಲು ಎಂದು ಅವರು ವಿವರಿಸಿದ್ದಾರೆ. ಭಾರತದ ಹೆಮ್ಮೆಯ ಇಸ್ರೋ ಅವರ ಒಂದು ಪ್ರಯೋಗ, ಆಕಾಶದ ಪ್ರಯೋಗ. ಆಕಾಶದಲ್ಲಿ ಎಷ್ಟಪ್ಪ, 3,84,000 ಕಿಲೋಮೀಟರ್ ದೂರ ಭೂಮಿಯಿಂದ ಸರಾಸರಿ ದೂರ. ಈ 3,84,000 ಕಿಲೋಮೀಟರ್ ದೂರದಲ್ಲಿರುವ ಚಂದ್ರ ಇದ್ದಾನಲ್ಲ, ಚಂದ್ರನ ಸುತ್ತ ನಮ್ಮ ಕರ್ತವ್ಯ ಉಪಗ್ರಹ ಈಗ ತಿರುಗ್ತಾ ಇದೆ. ನಾವು ಹಾರಿಸಿದ್ದು ಜುಲೈ 14 ಆದರೆ ಅಲ್ಲಿಗೆ ಹೋಗಿ ಚಂದ್ರನ ಸುತ್ತ ದೀರ್ಘವೃತ್ತಾಕಾರ ತಿರುಗಿ ಆ ದೀರ್ಘವೃತ್ತಾಕಾರದ ಪೆರಿಜಿ ಮತ್ತು ಎಪೋಜಿ ಅಂತ ಹೇಳ್ತೇವೆ. ಸಮೀಪದ ದೂರ ಮತ್ತು ದೂರದ ದೂರ. ಈ ದೂರ ಕಡಿಮೆ ಆಗಿ ಈಗ ಇನ್ನೇನಂದ್ರೆ ಚಂದ್ರನ ಮೇಲೆ ಇಳಿಯುವಂತಹ ಒಂದು ಸಂಭ್ರಮ ಅಂತ ಹೇಳಲಿ, ರೋಮಾಂಚನ ಅಂತ ಹೇಳಲಿ, ಅಷ್ಟು ಕ್ಲಿಷ್ಟಕರವಾದಂತಹ ಪ್ರಯೋಗಕ್ಕೆ ಇಡೀ ಭಾರತದ ವಿಜ್ಞಾನಿಗಳು ಅಣಿಯಾಗಿದ್ದಾರೆ. ನಾಳೆ ಆಗಸ್ಟ್ 23ನೇ ತಾರೀಕು ಸಂಜೆ 5:15ರಿಂದ 6:15 ಈ ಪ್ರಯೋಗ ಮುಗಿದೋಗ್ಬಿಡುತ್ತೆ. ಏನಂದ್ರೆ ಆ ಹೊತ್ತಿಗೆ ಸುಮಾರು 100 ಕಿಲೋಮೀಟರ್ ಚಂದ್ರನ ಮೇಲ್ಮೈಯಿಂದ 100 ಕಿಲೋಮೀಟರ್ ಎತ್ತರದಿಂದ ಕೆಳಗಿಳಿಯುವುದು. ಕೆಳಗಿಳಿಯೋದಂದ್ರೆ ಇಳಿಯುವುದು ಹೇಗೆಂದ್ರೆ ಈ ಲ್ಯಾಂಡಿಂಗ್ ಇದೆಯಲ್ಲ, ನಮ್ಮ ಅಲ್ಲಿ ಲ್ಯಾಂಡರ್ ಅಂತ ಹೆಸರಿಟ್ಟಿದ್ದಾರೆ. ಈ ಲ್ಯಾಂಡರ್ ಇಳಿಯುವುದು ಅದು ಎಷ್ಟು ಕಷ್ಟ ಅಂದ್ರೆ, ವಿಶ್ವದ ಎಲ್ಲ ಕೃತಕ ಉಪಗ್ರಹಗಳನ್ನು ಬೇರೆ ಬೇರೆ ಕಳಿಸುವಾಗಲೂ ಈ ಲ್ಯಾಂಡಿಂಗ್ ಅಂತ ಹೇಳುದು ಅದೊಂದು ಕ್ಲಿಷ್ಟಕರವಾದಂತಹ ಪ್ರಯೋಗ. ಏನಾಗತ್ತೆ, ಈಗ 100 ಕಿಲೋಮೀಟರ್ನಿಂದ 30 ಕಿಲೋಮೀಟರ್ ವರೆಗೆ ಅದು ಸುತ್ತಾ ಇರುತ್ತೆ. ಈಗ ಹೊರಿಜಾಂಟಲ್ ವೆಲಾಸಿಟಿ ಅಂತ ಹೇಳ್ತೇವೆ. ಈ ವೇಗದಲ್ಲಿ ಹೀಗೆ ತಿರುಗುತ್ತಾ ಇರೋದ್ರಿಂದ ವೇಗ ಕಡಿಮೆ ಮಾಡಬೇಕು. 30 ಕಿಲೋಮೀಟರ್ ಎತ್ತರಕ್ಕೆ ಬರುವಾಗ ಅದರ ವೇಗವನ್ನ, ಅದು ವೇಗ ಎಷ್ಟಿರುತ್ತೆ ಅಂದಾಗ 6,000 ಕಿಲೋಮೀಟರ್ ಪರ್ ಅವರ್. ಆಲೋಚನೆ ಮಾಡ್ಕೊಳ್ಳಿ, ಅಷ್ಟು 30 ಕಿಲೋಮೀಟರ್ ಕೊನೆಯ 15 ನಿಮಿಷದ ಪ್ರಯೋಗ ಇದು. 6,000 ಕಿಲೋಮೀಟರ್ ಪರ್ ಗಂಟೆಗೆ ವೇಗ ಇರುವಂತಹ ನಮ್ಮ ಆ ಇಡೀ ಲ್ಯಾಂಡರ್ನ ಅದನ್ನೇನ್ ಮಾಡ್ತಾರೆ, ಅದರ ವೇಗವನ್ನು ಕಡಿಮೆ ಮಾಡ್ತಾರೆ. ಕಡಿಮೆ ಮಾಡಿ 30 ಕಿಲೋಮೀಟರ್ನಿಂದ 7.4 ಕಿಲೋಮೀಟರ್ ಎತ್ತರಕ್ಕೆ ಬರುವಾಗ 6,000 ಕಿಲೋಮೀಟರ್ ಪರ್ ಅವರಿಂದ 1,290 ಕಿಲೋಮೀಟರ್ ಪರ್ ಅವರಿಗೆ ಇಳಿಸ್ತಾರೆ. ವೇಗವನ್ನು ಕಡಿಮೆ ಮಾಡಿ 7.4 ಕಿಲೋಮೀಟರ್ ಎತ್ತರದಿಂದ 6.8 ಕಿಲೋಮೀಟರ್. ಎಷ್ಟು ಕಡಿಮೆ ಸಮಯ ಅಂದ್ರೆ, ಆ ಕಡಿಮೆ ಸಮಯ ಫಸ್ಟ್ ಕೆಲವೇ ಸೆಕೆಂಡ್ಸ್ ಅಲ್ಲಿ ಅದನ್ನ ಉಲ್ಟಾ ಮಾಡಬೇಕು. ಅದನ್ನ ಏನ್ ಮಾಡಬೇಕು, ಅದರ ವೇಗ ಮತ್ತು ಕಡಿಮೆ ಮಾಡಬೇಕು. ಈಗ ಹೀಗೆ ತಿರ್ತಾ ಇರುತ್ತೆ, ಹೀಗೆ ಹೋಗ್ತಾ ಇರುತ್ತೆ, ಇದು ಹೀಗೆ ಮಾಡಬೇಕು. ಅದನ್ನು ವರ್ಟಿಕಲ್ ಮಾಡಿ ಅದರ ವೇಗವನ್ನ ಎಷ್ಟು 1,290 ಕಿಲೋಮೀಟರ್ ಪರ್ ಅವರಿಂದ 220 ಕಿಲೋಮೀಟರ್ ವೇಗ, ಅದರ ವೇಗವನ್ನು ಕಡಿಮೆ ಮಾಡಿ ಮತ್ತೆ 0 ಬಿಡ್ತಾರೆ. 0 ತಂದು ಆ ಕೊನೆಯ ಕ್ಷಣದಲ್ಲಿ ಸುಮಾರು 1 ಕಿಲೋಮೀಟರ್ ಎತ್ತರದಿಂದ ಅಥವಾ 800 ಮೀಟರ್ ಎತ್ತರದಿಂದ ಆ ಪ್ರತಿ ಸೆಕೆಂಡ್ ಅದರ ವೇಗ ಕಡಿಮೆ ಮಾಡಿ 0 ವೇಗ ಮಾಡಿಬಿಡ್ತಾರೆ. 0 ವೇಗ ಇದ್ರು ಬೀಳುವುದಲ್ವದು, ಬೀಳುವ ವಸ್ತು ವೇಗ ಇರುತ್ತಲ್ವ, ಬೀಳುವಾಗ ಅದು ಗಜಕ್ ಅಂತ ಚಂದ್ರನ ಮೇಲೆ ಅದು ಕೂತ್ಕೊಳ್ಬೇಕು. ಇಡೀ ಲ್ಯಾಂಡರ್ ಆ ಕೂತ್ಕೊಳ್ಳುವಾಗ ಅದಕ್ಕೆ ತಾಳ್ಮೆಗೆ ಒಂದು ವೇಗ ಇದೆ. ಒಂದು ವೇಗದವರೆಗೆ ಅದು ಹಾಗೆ ಬಿದ್ದರೆ ಇಳಿದ್ರೆ ಅದು ಪೆಟ್ಟಾಗೋದಿಲ್ಲ. ಇದನ್ನೆಲ್ಲ ಪ್ರಯೋಗ ಮಾಡಿ ಇಳಿಸಿ ನಿಧಾನ ಕೊನೆಯ 175 ಸೆಕೆಂಡ್ಸ್ಗಳು ಮತ್ತೂ ಕಷ್ಟ. 15 ನಿಮಿಷದಲ್ಲಿ ಆ ಕೊನೆಯ 125 ಸೆಕೆಂಡ್ ಮತ್ತೂ ಕಷ್ಟ. ಇಳಿಸಿ ಅದೇ ಜಗ್ ಅಂತ ಕೂತ್ಕೊಳ್ಳುವಂತಹ ಕಾಲ, ಆ ಇಳಿಸುವಂತಹ ಕಾಲ ಬಂದಿದೆ. ಅದು ನಿಧಾನವಾಗಿ ಇಳಿಯಪ್ಪ. ಅದು ಇಳಿದ ನಂತರ ಅದರೊಳಗಡೆ ನಮ್ಮನ್ನು, ಇದು 1,200 kg ಲ್ಯಾಂಡರ್. ಆದರೆ
ಅದರೊಳಗೆ ಒಂದು ಮಗು ಉಂಟು. ಈಗ ಇಳಿವಾಗಲೇ ಪ್ರಯೋಗ ನಡೆಯುತ್ತೆ, ಬೇರೆ ಬೇರೆ ಪ್ರಯೋಗಗಳು ನಡೆಯುತ್ತೆ. ಇಳಿದ ನಂತರ ಮತ್ತು ಅಲ್ಲಿ ಚಂದ್ರನ ಮೇಲೆ 14 ದಿವಸ ಓಡಾಡಿ ಆ ಕಡೆ ತಿರುಗಿ ಇರ್ಕಿರ್ತಿಗಿ ನಮ್ದು ಮಗು ಉಂಟಲ್ಲ ಪ್ರಜ್ಞಾನ, ಅದು ಅದರಿಂದ ಹೊರಗೆ ಬಂದು ಅಲ್ಲಿ ಇಳಿದು ಇಡೀ ಚಂದ್ರನ ಆ ಸ್ಥಳ ದಕ್ಷಿಣ ಧ್ರುವದ ಸುಮಾರು 70 ಡಿಗ್ರಿ ದಕ್ಷಿಣದಲ್ಲಿ. ಯಾರು ಇಷ್ಟೊತ್ತರ ಪ್ರಯೋಗ ಮಾಡಿಲ್ಲ, ಮೊನ್ನೆ ರಷ್ಯಾದವರು ಮಾಡಿ ಅದು ಪ್ರಯೋಗ ಸಕ್ಸಸ್ ಆಗತ್ತೆ ಅಂತ ಅದಷ್ಟು ಪ್ರಾಮಾಣಿಕ. ಮೊನ್ನೆ ಅವ್ರಿಗೆ ಫೇಲಿಯರ್ ಆಯ್ತಲ್ಲ, ನಾವು ಅದೇ ಸ್ಥಳದ ಹತ್ರ ಇಳಿತಾ ಇದ್ದೇವೆ. ಈಗ ಎಳೆದು ನಮ್ಮ ಪ್ರಜ್ಞಾನ ಇನ್ನು 14 ದಿವಸ ಆ ಚಂದ್ರನ ಆ ದಕ್ಷಿಣ ಧ್ರುವ ಯಾರೂ ಹೆಜ್ಜೆ ಇಡದ ಸ್ಥಳದಲ್ಲಿ ನಮ್ಮ ಈ ಲ್ಯಾಂಡರ್ ಇಳಿಯಲಿ, ಅಲ್ಲಿ ಪ್ರಯೋಗ ನಡೆಯಲಿ, ಭಾರತದ ಹೆಮ್ಮೆಯ ಈ ಚಂದ್ರಯಾನ 3 ಸಕ್ಸಸ್ ಆಗಲಿ ಅಂತ ನಾನು ಪ್ರಾಮಾಣಿಕವಾಗಿ ಪ್ರಕೃತಿಯ ಒಟ್ಟಿಗೆ ಪ್ರಾರ್ಥನೆ ಮಾಡ್ತೇನೆ.